ಇವತ್ತು ಅವರ ಯಶಸ್ಸಿನ ಗುಟ್ಟು ಅವರ ಒಂದು ಸ್ವಾಭಿಮಾನ. ಎಂದೂ ಕೂಡ ಸ್ವಾಭಿಮಾನದಲ್ಲಿ ಅವರು ರಾಜಿ ಮಾಡಿಕೊಂಡಿಲ್ಲ. ಹೀಗಾಗಿ ಅವರ ವ್ಯಕ್ತಿತ್ವವೇ ಬಹಳ ವಿಶೇಷವಾಗಿರುವಂಥ, ಸ್ವಾಭಿಮಾನ ಭರಿತವಾಗಿರುವಂಥ ಒಂದು ವ್ಯಕ್ತಿತ್ವ. ನನಗೆ ಹೊರಟ್ಟಿಯವರು ಅವರು MLC ಆಗೋಕ್ಕಿಂತ ಮುಂಚಿಂದ ನಮ್ಮ ಪರಿಚಯ. ಸರ್ ಇದ್ರವರು, ಅವ್ರ ಜೊತೆಗೆ ನಮ್ಮ ಸೋದರ ಮಾವಾದಂಥ KV ಶಂಕರಗೌಡರು ಅವರು ಭಾಳ ಆತ್ಮೀಯರು. ಹೀಗಾಗಿ ಅವತ್ತಿನಿಂದ ನನಗೆ ಆತ್ಮೀಯವಾಗಿ ಅವರು ಹಿರಿಯರಾಗಿ ಪರಿಚಯ. ಮುಂದೆ 1980ರಲ್ಲಿ ಅವರು ಚುನಾವಣೆ ನಿಂತರು. ಆವಾಗ SI ಶೆಟ್ಟರ್ ಅಂತ ಹೇಳಿ ನಮ್ಮ ಪಕ್ಷದಿಂದ ನಿಂತಿದ್ರು. ಅವರು ಇಂಡಿಪೆಂಡೆಂಟ್ ಇದ್ರು. ಅವ್ರ ವಿರುದ್ಧ ಎಲೆಕ್ಷನ್ ನಾನು ಮಾಡಿದ್ದು ಅದು ಒಂದೇ. ಅದಾದ ಮೇಲೆ ಅಜಾತ ಶತ್ರು ಅಂತ ಕರೆಯೋದಕ್ಕೆ ಏನು ಸಾಕ್ಷಿ ಅಂದರೆ, ಮುಂದಿನ ಚುನಾವಣೆ ಒಳಗಡೆ ನಮ್ಮನ್ನು ಸ್ನೇಹಿತರಾಗಿ ಮಾಡಿಕೊಂಡು 7 ಚುನಾವಣೆ ಅವ್ರ ಜೊತೆಗೆ ನಾವು ಕೆಲಸವನ್ನು ಮಾಡಿದ್ವಿ. ಅಂಥ ಒಂದು ವ್ಯಕ್ತಿತ್ವ ಬಸವರಾಜ ಹೊರಟ್ಟಿ ಅವ್ರದ್ದು. ಅವರು ನಾನು ನೀರಾವರಿ ಸಚಿವ ಇದ್ದಾಗ ಒಂದು ದಿವಸ ಕರೆದ್ರು, ನೋಡಪ್ಪ ನಮ್ಮ ಎಡಹಳ್ಳಿ ಒಳಗೆ ಸವಳು ಜವಳು ಭಾಳ ಆಗಿದೆ, ಅದನ್ನು ನೀವು ತೆಗಿಬೇಕು ಅಂತ. ಸರ್ ನೀವು ಅದರಿ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕರು, ಅಲ್ಲಿ ಎಡಹಳ್ಳಿ ತಗೊಂಡು ಏನು ಮಾಡ್ತೀರಿ ಅಂತ ನಾನು ಅಂದೆ. ಇಲ್ಲಿಲ್ಲ, ನಮ್ಮ ಊರಿನ ರೈತರಿಗೆ ಭಾಳ ಕಷ್ಟ ಆಗಿದೆ, ಅದು ಮಾಡಬೇಕು ಅಂತ. ಆ ಒಂದು ಕಾರಣದಿಂದ ಇಡೀ ಸವಳು ಜವಳದ ವಿಶೇಷ ಕಾರ್ಯಕ್ರಮವನ್ನು ನಾನು ಮಾಡಬೇಕಾಯ್ತು. ಅಲ್ಲದೆ ಅವರು ಶಿಕ್ಷಕರ ವಿಚಾರದಲ್ಲಿ ಎಷ್ಟು ಕಠೋರವಾಗಿದ್ದರು ಅಂತಂದ್ರೆ, ಅದನ್ನು ಸಾಧನೆ ಮಾಡೋವರೆಗೂ ಬಿಡ್ತಿದ್ದಿಲ್ಲ. ಯಾರು ಬೇಕಾದ್ರ ಜೊತೆಗೂ ಜಗಳ ಮಾಡ್ತಾಯಿದ್ರು. ಅವರು ಜಗಳ ಆಡದೇ ಇರುವಂಥ ಮುಖ್ಯಮಂತ್ರಿಗಳೇ ಇಲ್ಲ. ಜಗಳ ಆಡಿ ಪ್ರೀತಿ ಮತ್ತು ಸ್ನೇಹವನ್ನು ಗಳಿಸಿರುವಂಥ ಹೊರಟ್ಟಿಯವರು. ಇವತ್ತಿನ ಮುಖ್ಯಮಂತ್ರಿ ಅದನ್ನು ಸಿದ್ದರಾಮಯ್ಯವ್ರ ಜೊತೆಗೂ ಜಗಳ ಆಡ್ತಾರೆ, ಆದರೆ ಆ ಜಗಳದಲ್ಲಿಯೇ ಸ್ನೇಹ ಇರ್ತದೆ. ಈ ಥರದ ವ್ಯಕ್ತಿತ್ವ ರಾಜಕಾರಣದಲ್ಲಿ ಭಾಳ ಕಷ್ಟ. ಯಾಕಂದ್ರೆ ಒಮ್ಮೆ ಜಗಳ ಆಡಿದರೆ ಮುಖನ ನೋಡೋಂಗಿಲ್ಲ. ಅಂತ ಇವತ್ತಿನ ಕಾಲದಲ್ಲಿ ಅವರು ತಮ್ಮ ಸ್ನೇಹವನ್ನು ಎಂದೂ ಕೂಡ ಬಿಟ್ಟಿಲ್ಲ. ಸ್ವಾಭಿಮಾನ ಮತ್ತು ಸ್ನೇಹ ಇವೆರಡನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿರುವಂಥ ನೈಪುಣ್ಯತೆ ಬಸವರಾಜ ಹೊರಟ್ಟಿ ಅವ್ರಿಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಳಸಾ ಬಂಡೂರಿ ಹೋರಾಟದಲ್ಲಿ ಕೊಂಡ್ರೆಡ್ಡಿ ಇದ್ದಾರೆ. ಇಲ್ಲಿ ನಾವೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ವಿ. ಅವರು ಬೇರೆ ಪಕ್ಷದಲ್ಲಿದ್ದರು. ಆದರೆ ನವಲ್ಗುಂದಕ್ಕೆ ಬಂದು ನನ್ನ ಬೆಂಚ್ ಪುರಿಸಿ ಆ ಸಭೆಯಲ್ಲಿ ಬಂದು ಭಾಷಣ ಮಾಡಿ ನಮ್ಮ ಬೆಂಬಲವನ್ನು ಕೊಟ್ಟಿದ್ದು ಬಸವರಾಜ ಹೊರಟ್ಟಿ ಸರ್. ನಾವೆಂದೂ ಕೂಡ ಆ ಹೋರಾಟ ದಿನಗಳನ್ನು ನಾವೆಂದೂ ಕೂಡ ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅವರು ಸಭಾಪತಿ ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಕಾಕ್ತಾಳಿಯಂತೆ ನಾನು ಕಾನೂನು ಸಚಿವನಾಗಿದ್ದೆ. ಅದು ಭಾಳಷ್ಟು ಸಹಾಯ ಆಯಿತು. ಹೀಗಾಗಿ ಅವರನ್ನು ಸಭಾಪತಿ ಮಾಡಿದ್ವಿ. ಸಭಾಪತಿ ನಾವು ಮಾಡಿದ್ರು ಕೂಡ ಅದರಲ್ಲಿ ಸಿದ್ದರಾಮಯ್ಯರ ಸಹಾಯ ಇದೆ. ಹೆಂಗಂತಂದ್ರೆ, ನಮ್ಮಲ್ಲಿ ಕೆಲವರು ಬೇರೆ ಬೇರೆ ಹೆಸರುಗಳನ್ನು ತರ್ತಾ ಇದ್ರು. ನಾ ಹೇಳಿದೆ, ನಾವು ಬಸವರಾಜ ಹೊರಟ್ಟಿಯನ್ನು ಮಾಡಲಿಲ್ಲ ಅಂತ ಸಿದ್ದರಾಮಯ್ಯ ಅವ್ರನ್ನ ಸಭಾಪತಿ ಮಾಡ್ತಾನ, ಅದಕ್ಕೆ ನಾವು ಮಾಡಲೇಬೇಕು ಅಂತ ಸಿದ್ದರಾಮಯ್ಯವ್ರ ಹೆಸರನ್ನು ಬಳಕೆ ಮಾಡಿ ನಾವು ಹೊರಟ್ಟಿಯವ್ರನ್ನ ಸಭಾಪತಿಗಳನ್ನು ಮಾಡಿದ್ದೆವು. ಹೀಗೆ ರಾಜಕಾರಣ ಯಾವ್ಯಾವ ರೀತಿ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸ್ನೇಹದ ಮುಂದೆ ಒಮ್ಮೊಮ್ಮೆ ರಾಜಕಾರಣ ಗೌಣ ಆಗ್ತದೆ. ಹಲವಾರು ಬಾರಿ ರಾಜಕಾರಣ ಭಾಳ ದೊಡ್ಡದಿದ್ರೂ ಕೂಡ ಕೆಲವೊಮ್ಮೆ ಸ್ನೇಹಕ್ಕೆ ಗೌಣ ಆಗ್ತಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಈ ಸಂದರ್ಭದಾಗ ಹೇಳಿ, ಬಸವರಾಜ ಹೊರಟ್ಟಿಯವರ ಸೇವೆ ಸದಾಕಾಲ ಮುಂದುವರಿಲಿ. ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ, ಬಸವರಾಜ ಹೊರಟ್ಟಿಯವರು ಚಂದುಳ ಚಳುವ ಹ್ಯಾಂಡ್ಸಮ್. ಅವ್ರದ್ದು ಹಳೆ ಫೋಟೋ ನೋಡಿಬಿಟ್ರೆ ನಮಗೆಲ್ಲರಿಗೂ ಕೂಡ ಅಸೂಯೆ ಆಗ್ತದೆ, ಅಷ್ಟು ಚಂದ ಅದಾರ. ಈಗಲೂ ಕೂಡ ಹಂಗೆ ಬ್ಯಾಟಿಂಗ್ ನಡೆಸ್ಯಾರ. ನಾನು ಈಗ ಬಂದ ಕೂಡಲೇ ಅವ್ರಿಗೆ ಹಾರೈಕೆ ಮಾಡಿದೆ, ನಿಮ್ಗಿನ್ನ ದೇವರು ಶತಾಯುಷ್ಯ ಮಾಡಲಿ, ಎಲ್ಲ ಕೊಡಲಿ, ಸ್ನಾನ ಮಾನ ಹೆಚ್ಚಿಂದ ಕೊಡಲಿ ಅಂತ. ಸಾಕು ಮರ ಇದ್ದಿದ್ದು ಸಾಕು ಅಂದರು. ಏನಿಲ್ಲ, ನಿಮ್ಮ ಆರೋಗ್ಯ ಅಂತೂ ಚೆನ್ನಾಗಿದೆ, ಇನ್ನು ಚೆನ್ನಾಗಿ ಇಟ್ಕೊಳ್ರಿ, ನಮ್ಮನ್ನೆಲ್ಲ ಕಳಿಸಿ ನೀವು ಹೋಗುವಂತ್ರಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.